ವೆಲ್ಕಮ್ ಬ್ಯಾಕ್. ಗಾಯಕಿ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಗಾಂಜಾ ಘಾಟ್ ಮಾತ್ರ ಅಲ್ಲ, ಅವ್ರನ್ನ ವಶಪಡಿಸಿಕೊಂಡು ಅಲ್ಲಿ ಪಾರ್ಟಿಯಲ್ಲಿ ಯಾರೆಲ್ಲ ಸೇರಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದು ಬ್ಲಡ್ ರಿಪೋರ್ಟ್ ನೋಡಿದಾಗ ಡ್ರಗ್ಸ್ ಕೂಡ ಸೇವನೆ ಆಗಿದ್ದು ಪಾಸಿಟಿವ್ ರಿಪೋರ್ಟ್ ಬಂದಿದೆ ನೋಡಿ. ಗಾಯಕಿ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಗಾಂಜಾ ಘಾಟು ಆರ್ಆರ್ ಜಿಲ್ಲೆಯ ತ್ರಿಪುರಾ ರೆಸಾರ್ಟ್ನ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 48 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 48ರ ಪೈಕಿ 9 ಮಂದಿಗೆ ಡ್ರಗ್ಸ್ ಸೇವನೆಯ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ವಿದೇಶಿ ಮದ್ಯವನ್ನ ಜಪ್ತಿ ಮಾಡಿದ್ದಾರೆ ತೆಲಂಗಾಣದ ಪೊಲೀಸರು. ಎನ್ಡಿಪಿಎಸ್ ಕಾಯ್ದೆ, ಶಬ್ದ ಮಾಲಿನ್ಯ ಕಾಯ್ದೆಯಡಿ ಕೇಸ್ ಕೂಡ ದಾಖಲಾಗಿದೆ. ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಡ್ರಗ್ಸ್ ಅಲ್ಲೇ ತೇಲಾಡ್ತಿದ್ದಾರೆ. ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಗೆ ಅನುಮತಿ ಪಡೆದಿರಲಿಲ್ಲ ಅಂತೆ. ಕಾರ್ಯಕ್ರಮದಲ್ಲಿ ವಿದೇಶಿ ಮದ್ಯ ಬಳಕೆ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಡಿಜೆ ಸಿಸ್ಟಮ್ ಬಳಕೆಗೂ ಕೂಡ ಅನುಮತಿ ಪಡೆಯದ ಮಂಗ್ಲಿ ಗಾಂಜಾ ಸೇವಿಸುತ್ತಿದ್ದ ವ್ಯಕ್ತಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಗಾಯಕಿ ಮಂಗ್ಲಿ ಹಾಗೆ ರೆಸಾರ್ಟ್ ಮ್ಯಾನೇಜರ್ ಶಿವರಾಮ್ ಕೃಷ್ಣ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ತೆಲಂಗಾಣದ ಕೆಲ ಸೆಲೆಬ್ರಿಟಿಗಳು ಕೂಡ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. 48 ಜನರಲ್ಲಿ 9 ಮಂದಿ ಡ್ರಗ್ಸ್ ಸೇವನೆ ಮಾಡಿದ್ದಾರೆ. ಬ್ಲಡ್ ರಿಪೋರ್ಟ್ ಅಲ್ಲಿ ಪಾಸಿಟಿವ್ ರಿಪೋರ್ಟ್ ಕೂಡ ಬಂದಿದೆ, ಡ್ರಗ್ಸ್ ಸೇವನೆ ಆಗಿದೆ ಅಂತ. ಇಷ್ಟು ಮಾತ್ರ ಅಲ್ಲ, ವಿದೇಶಿ ಮದ್ಯವನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿಯಾದಂತಹ ಡಿಜೆಗೆ ಅನುಮತಿಯನ್ನ ಪಡೆಯಲಿಲ್ಲ. ಅನುಮತಿಯನ್ನ ಪಡೆಯದೆ ಇಲ್ಲಿ ಪಾರ್ಟಿ ಮಾಡಲಾಗ್ತಾ ಇದೆ ರೆಸಾರ್ಟ್ ನಲ್ಲಿ. ಸದ್ಯ ಈಗ ಈ ರೆಸಾರ್ಟ್ ಮ್ಯಾನೇಜರ್ ಯಾರಿದ್ದಾರೆ ಆತ ಹಾಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇರುವಂತಹ ಮಂಗ್ಲಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ವೆಲ್ಕಮ್ ಬ್ಯಾಕ್. ಗಾಯಕಿ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಗಾಂಜಾ ಘಾಟ್ ಮಾತ್ರ ಅಲ್ಲ, ಅವ್ರನ್ನ ವಶಪಡಿಸಿಕೊಂಡು ಅಲ್ಲಿ ಪಾರ್ಟಿಯಲ್ಲಿ ಯಾರೆಲ್ಲ ಸೇರಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದು ಬ್ಲಡ್ ರಿಪೋರ್ಟ್ ನೋಡಿದಾಗ ಡ್ರಗ್ಸ್ ಕೂಡ ಸೇವನೆ ಆಗಿದ್ದು ಪಾಸಿಟಿವ್ ರಿಪೋರ್ಟ್ ಬಂದಿದೆ ನೋಡಿ. ಗಾಯಕಿ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಗಾಂಜಾ ಘಾಟು ಆರ್ಆರ್ ಜಿಲ್ಲೆಯ ತ್ರಿಪುರಾ ರೆಸಾರ್ಟ್ನ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 48 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 48ರ ಪೈಕಿ 9 ಮಂದಿಗೆ ಡ್ರಗ್ಸ್ ಸೇವನೆಯ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ವಿದೇಶಿ ಮದ್ಯವನ್ನ ಜಪ್ತಿ ಮಾಡಿದ್ದಾರೆ ತೆಲಂಗಾಣದ ಪೊಲೀಸರು. ಎನ್ಡಿಪಿಎಸ್ ಕಾಯ್ದೆ, ಶಬ್ದ ಮಾಲಿನ್ಯ ಕಾಯ್ದೆಯಡಿ ಕೇಸ್ ಕೂಡ ದಾಖಲಾಗಿದೆ. ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಡ್ರಗ್ಸ್ ಅಲ್ಲೇ ತೇಲಾಡ್ತಿದ್ದಾರೆ. ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಗೆ ಅನುಮತಿ ಪಡೆದಿರಲಿಲ್ಲ ಅಂತೆ. ಕಾರ್ಯಕ್ರಮದಲ್ಲಿ ವಿದೇಶಿ ಮದ್ಯ ಬಳಕೆ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಡಿಜೆ ಸಿಸ್ಟಮ್ ಬಳಕೆಗೂ ಕೂಡ ಅನುಮತಿ ಪಡೆಯದ ಮಂಗ್ಲಿ ಗಾಂಜಾ ಸೇವಿಸುತ್ತಿದ್ದ ವ್ಯಕ್ತಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಗಾಯಕಿ ಮಂಗ್ಲಿ ಹಾಗೆ ರೆಸಾರ್ಟ್ ಮ್ಯಾನೇಜರ್ ಶಿವರಾಮ್ ಕೃಷ್ಣ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ತೆಲಂಗಾಣದ ಕೆಲ ಸೆಲೆಬ್ರಿಟಿಗಳು ಕೂಡ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. 48 ಜನರಲ್ಲಿ 9 ಮಂದಿ ಡ್ರಗ್ಸ್ ಸೇವನೆ ಮಾಡಿದ್ದಾರೆ. ಬ್ಲಡ್ ರಿಪೋರ್ಟ್ ಅಲ್ಲಿ ಪಾಸಿಟಿವ್ ರಿಪೋರ್ಟ್ ಕೂಡ ಬಂದಿದೆ, ಡ್ರಗ್ಸ್ ಸೇವನೆ ಆಗಿದೆ ಅಂತ. ಇಷ್ಟು ಮಾತ್ರ ಅಲ್ಲ, ವಿದೇಶಿ ಮದ್ಯವನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿಯಾದಂತಹ ಡಿಜೆಗೆ ಅನುಮತಿಯನ್ನ ಪಡೆಯಲಿಲ್ಲ. ಅನುಮತಿಯನ್ನ ಪಡೆಯದೆ ಇಲ್ಲಿ ಪಾರ್ಟಿ ಮಾಡಲಾಗ್ತಾ ಇದೆ ರೆಸಾರ್ಟ್ ನಲ್ಲಿ. ಸದ್ಯ ಈಗ ಈ ರೆಸಾರ್ಟ್ ಮ್ಯಾನೇಜರ್ ಯಾರಿದ್ದಾರೆ ಆತ ಹಾಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇರುವಂತಹ ಮಂಗ್ಲಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ವೆಲ್ಕಮ್ ಬ್ಯಾಕ್. ಗಾಯಕಿ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಗಾಂಜಾ ಘಾಟ್ ಮಾತ್ರ ಅಲ್ಲ, ಅವ್ರನ್ನ ವಶಪಡಿಸಿಕೊಂಡು ಅಲ್ಲಿ ಪಾರ್ಟಿಯಲ್ಲಿ ಯಾರೆಲ್ಲ ಸೇರಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದು ಬ್ಲಡ್ ರಿಪೋರ್ಟ್ ನೋಡಿದಾಗ ಡ್ರಗ್ಸ್ ಕೂಡ ಸೇವನೆ ಆಗಿದ್ದು ಪಾಸಿಟಿವ್ ರಿಪೋರ್ಟ್ ಬಂದಿದೆ ನೋಡಿ. ಗಾಯಕಿ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಗಾಂಜಾ ಘಾಟು ಆರ್ಆರ್ ಜಿಲ್ಲೆಯ ತ್ರಿಪುರಾ ರೆಸಾರ್ಟ್ನ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 48 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 48ರ ಪೈಕಿ 9 ಮಂದಿಗೆ ಡ್ರಗ್ಸ್ ಸೇವನೆಯ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ವಿದೇಶಿ ಮದ್ಯವನ್ನ ಜಪ್ತಿ ಮಾಡಿದ್ದಾರೆ ತೆಲಂಗಾಣದ ಪೊಲೀಸರು. ಎನ್ಡಿಪಿಎಸ್ ಕಾಯ್ದೆ, ಶಬ್ದ ಮಾಲಿನ್ಯ ಕಾಯ್ದೆಯಡಿ ಕೇಸ್ ಕೂಡ ದಾಖಲಾಗಿದೆ. ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಡ್ರಗ್ಸ್ ಅಲ್ಲೇ ತೇಲಾಡ್ತಿದ್ದಾರೆ. ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಗೆ ಅನುಮತಿ ಪಡೆದಿರಲಿಲ್ಲ ಅಂತೆ. ಕಾರ್ಯಕ್ರಮದಲ್ಲಿ ವಿದೇಶಿ ಮದ್ಯ ಬಳಕೆ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಡಿಜೆ ಸಿಸ್ಟಮ್ ಬಳಕೆಗೂ ಕೂಡ ಅನುಮತಿ ಪಡೆಯದ ಮಂಗ್ಲಿ ಗಾಂಜಾ ಸೇವಿಸುತ್ತಿದ್ದ ವ್ಯಕ್ತಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಗಾಯಕಿ ಮಂಗ್ಲಿ ಹಾಗೆ ರೆಸಾರ್ಟ್ ಮ್ಯಾನೇಜರ್ ಶಿವರಾಮ್ ಕೃಷ್ಣ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ತೆಲಂಗಾಣದ ಕೆಲ ಸೆಲೆಬ್ರಿಟಿಗಳು ಕೂಡ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. 48 ಜನರಲ್ಲಿ 9 ಮಂದಿ ಡ್ರಗ್ಸ್ ಸೇವನೆ ಮಾಡಿದ್ದಾರೆ.
ಬ್ಲಡ್ ರಿಪೋರ್ಟ್ ಅಲ್ಲಿ ಪಾಸಿಟಿವ್ ರಿಪೋರ್ಟ್ ಕೂಡ ಬಂದಿದೆ, ಡ್ರಗ್ಸ್ ಸೇವನೆ ಆಗಿದೆ ಅಂತ. ಇಷ್ಟು ಮಾತ್ರ ಅಲ್ಲ, ವಿದೇಶಿ ಮದ್ಯವನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿಯಾದಂತ ಡಿಜೆಗೆ ಅನುಮತಿಯನ್ನ ಪಡೆಯಲಿಲ್ಲ. ಅನುಮತಿಯನ್ನ ಪಡೆಯದೆ ಇಲ್ಲಿ ಪಾರ್ಟಿ ಮಾಡಲಾಗ್ತಾ ಇದೆ ರೆಸಾರ್ಟ್ ನಲ್ಲಿ. ಸದ್ಯ ಈಗ ಈ ರೆಸಾರ್ಟ್ ಮ್ಯಾನೇಜರ್ ಯಾರಿದ್ದಾರೆ ಆತ ಹಾಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇರುವಂತ ಮಂಗ್ಲಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ವೆಲ್ಕಮ್ ಬ್ಯಾಕ್. ಗಾಯಕಿ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಗಾಂಜಾ ಘಾಟು ಮಾತ್ರ ಅಲ್ಲ, ಅವ್ರನ್ನ ವಶಪಡಿಸಿಕೊಂಡು ಅಲ್ಲಿ ಪಾರ್ಟಿಯಲ್ಲಿ ಯಾರೆಲ್ಲ ಸೇರಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದು ಬ್ಲಡ್ ರಿಪೋರ್ಟ್ ನೋಡಿದಾಗ ಡ್ರಗ್ಸ್ ಕೂಡ ಸೇವನೆ ಆಗಿದ್ದು ಪಾಸಿಟಿವ್ ರಿಪೋರ್ಟ್ ಬಂದಿದೆ ನೋಡಿ. ಗಾಯಕಿ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಗಾಂಜಾ ಘಾಟು. ಆರ್ಆರ್ ಜಿಲ್ಲೆಯ ತ್ರಿಪುರಾ ರೆಸಾರ್ಟ್ನ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 48 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 48ರ ಪೈಕಿ 9 ಮಂದಿಗೆ ಡ್ರಗ್ಸ್ ಸೇವನೆಯ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ವಿದೇಶಿ ಮದ್ಯವನ್ನ ಜಪ್ತಿ ಮಾಡಿದ್ದಾರೆ ತೆಲಂಗಾಣದ ಪೊಲೀಸರು. ಎನ್ಡಿಪಿಎಸ್ ಕಾಯ್ದೆ, ಶಬ್ದ ಮಾಲಿನ್ಯ ಕಾಯ್ದೆಯಡಿ ಕೇಸ್ ಕೂಡ ದಾಖಲಾಗಿದೆ. ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಡ್ರಗ್ಸ್ ನಶೆ, ಡ್ರಗ್ಸ್ ಅಲ್ಲೇ ತೇಲಾಡ್ತಿದ್ದಾರೆ. ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಗೆ ಅನುಮತಿ ಪಡೆದಿರಲಿಲ್ಲ ಅಂತೆ. ಕಾರ್ಯಕ್ರಮದಲ್ಲಿ ವಿದೇಶಿ ಮದ್ಯ ಬಳಕೆ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಡಿಜೆ ಸಿಸ್ಟಮ್ ಬಳಕೆಗೂ ಕೂಡ ಅನುಮತಿ ಪಡೆಯದ ಮಂಗ್ಲಿ ಗಾಂಜಾ ಸೇವಿಸುತ್ತಿದ್ದ ವ್ಯಕ್ತಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಗಾಯಕಿ ಮಂಗ್ಲಿ ಹಾಗೆ ರೆಸಾರ್ಟ್ ಮ್ಯಾನೇಜರ್ ಶಿವರಾಮ್ ಕೃಷ್ಣ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ತೆಲಂಗಾಣದ ಕೆಲ ಸೆಲೆಬ್ರಿಟಿಗಳು ಕೂಡ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. 48 ಜನರಲ್ಲಿ 9 ಮಂದಿ ಡ್ರಗ್ಸ್ ಸೇವನೆ ಮಾಡಿದ್ದಾರೆ. ಬ್ಲಡ್ ರಿಪೋರ್ಟ್ ಅಲ್ಲಿ ಪಾಸಿಟಿವ್ ರಿಪೋರ್ಟ್ ಕೂಡ ಬಂದಿದೆ, ಡ್ರಗ್ಸ್ ಸೇವನೆ ಆಗಿದೆ ಅಂತ. ಇಷ್ಟು ಮಾತ್ರ ಅಲ್ಲ, ವಿದೇಶಿ ಮದ್ಯವನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿಯಾದಂತ ಡಿಜೆಗೆ ಅನುಮತಿಯನ್ನ ಪಡೆಯಲಿಲ್ಲ. ಅನುಮತಿಯನ್ನ ಪಡೆಯದೆ ಇಲ್ಲಿ ಪಾರ್ಟಿ ಮಾಡಲಾಗ್ತಾ ಇದೆ ರೆಸಾರ್ಟ್ ನಲ್ಲಿ. ಸದ್ಯ ಈಗ ಈ ರೆಸಾರ್ಟ್ ಮ್ಯಾನೇಜರ್ ಯಾರಿದ್ದಾರೆ ಆತ ಹಾಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇರುವಂತ ಮಂಗ್ಲಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ವೆಲ್ಕಮ್ ಬ್ಯಾಕ್. ಗಾಯಕಿ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಗಾಂಜಾ ಘಾಟು ಮಾತ್ರ ಅಲ್ಲ, ಅವ್ರನ್ನ ವಶಪಡಿಸಿಕೊಂಡು ಅಲ್ಲಿ ಪಾರ್ಟಿಯಲ್ಲಿ ಯಾರೆಲ್ಲ ಸೇರಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದು ಬ್ಲಡ್ ರಿಪೋರ್ಟ್ ನೋಡಿದಾಗ ಡ್ರಗ್ಸ್ ಕೂಡ ಸೇವನೆ ಆಗಿದ್ದು ಪಾಸಿಟಿವ್ ರಿಪೋರ್ಟ್ ಬಂದಿದೆ ನೋಡಿ. ಗಾಯಕಿ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಗಾಂಜಾ ಘಾಟು. ಆರ್ಆರ್ ಜಿಲ್ಲೆಯ ತ್ರಿಪುರಾ ರೆಸಾರ್ಟ್ನ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 48 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 48ರ ಪೈಕಿ 9 ಮಂದಿಗೆ ಡ್ರಗ್ಸ್ ಸೇವನೆಯ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ವಿದೇಶಿ ಮದ್ಯವನ್ನ ಜಪ್ತಿ ಮಾಡಿದ್ದಾರೆ ತೆಲಂಗಾಣದ ಪೊಲೀಸರು. ಎನ್ಡಿಪಿಎಸ್ ಕಾಯ್ದೆ, ಶಬ್ದ ಮಾಲಿನ್ಯ ಕಾಯ್ದೆಯಡಿ ಕೇಸ್ ಕೂಡ ದಾಖಲಾಗಿದೆ. ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಡ್ರಗ್ಸ್ ನಶೆ, ಡ್ರಗ್ಸ್ ಅಲ್ಲೇ ತೇಲಾಡ್ತಿದ್ದಾರೆ. ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಗೆ ಅನುಮತಿ ಪಡೆದಿರಲಿಲ್ಲ ಅಂತೆ. ಕಾರ್ಯಕ್ರಮದಲ್ಲಿ ವಿದೇಶಿ ಮದ್ಯ ಬಳಕೆ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಡಿಜೆ ಸಿಸ್ಟಮ್ ಬಳಕೆಗೂ ಕೂಡ ಅನುಮತಿ ಪಡೆಯದ ಮಂಗ್ಲಿ ಗಾಂಜಾ ಸೇವಿಸುತ್ತಿದ್ದ ವ್ಯಕ್ತಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಗಾಯಕಿ ಮಂಗ್ಲಿ ಹಾಗೆ ರೆಸಾರ್ಟ್ ಮ್ಯಾನೇಜರ್ ಶಿವರಾಮ್ ಕೃಷ್ಣ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ತೆಲಂಗಾಣದ ಕೆಲ ಸೆಲೆಬ್ರಿಟಿಗಳು ಕೂಡ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. 48 ಜನರಲ್ಲಿ 9 ಮಂದಿ ಡ್ರಗ್ಸ್ ಸೇವನೆ ಮಾಡಿದ್ದಾರೆ. ಬ್ಲಡ್ ರಿಪೋರ್ಟ್ ಅಲ್ಲಿ ಪಾಸಿಟಿವ್ ರಿಪೋರ್ಟ್ ಕೂಡ ಬಂದಿದೆ, ಡ್ರಗ್ಸ್ ಸೇವನೆ ಆಗಿದೆ ಅಂತ. ಇಷ್ಟು ಮಾತ್ರ ಅಲ್ಲ, ವಿದೇಶಿ ಮದ್ಯವನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿಯಾದಂತ ಡಿಜೆಗೆ ಅನುಮತಿಯನ್ನ ಪಡೆಯಲಿಲ್ಲ. ಅನುಮತಿಯನ್ನ ಪಡೆಯದೆ ಇಲ್ಲಿ ಪಾರ್ಟಿ ಮಾಡಲಾಗ್ತಾ ಇದೆ ರೆಸಾರ್ಟ್ ನಲ್ಲಿ. ಸದ್ಯ ಈಗ ಈ ರೆಸಾರ್ಟ್ ಮ್ಯಾನೇಜರ್ ಯಾರಿದ್ದಾರೆ ಆತ ಹಾಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇರುವಂತ ಮಂಗ್ಲಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ.